ಹಜರತ್ ಬಳಿಗಾರ್ ಅವರು ಮೂಲತಃ ಕೊಪ್ಪಳದವರು. ಅವರು ಒಳ್ಳೆ ಕಲಾವಿದರು, ಚಿತ್ರ ಕಲಾವಿದರು. ಅವರು ಎಷ್ಟು ಅದ್ಭುತವಾಗಿ ಮಾಡಿದ್ದಾರೆ. ನನಗೆ ಭಾಳ ಆಶ್ಚರ್ಯ, ಸರ್ಪ್ರೈಸ್ ಆಯಿತು ಅವ್ರಿಗೆ. ಎಂಥ ಒಳ್ಳೆ ಡ್ರಾಯಿಂಗ್ ನನ್ನ ಪತ್ನಿ ಮಾಡಿದ್ದಾರೆ ಅವರು. ಅವ್ರಿಗೆ ಭಾಳ ಧನ್ಯವಾದ. ಅವ್ರದ್ದೊಂದು ಯೂಟ್ಯೂಬ್ ಪೇಜ್ ಇದೆ, ಹಜರತ್ ಬಳಿಗಾರ್ ಆರ್ಟ್ ಆ್ಯಂಡ್ ಟ್ರಾವೆಲ್ ಅಂತ ಒಂದು ಯೂಟ್ಯೂಬ್ ಪೇಜ್ ಇದೆ. ಸೊ ಅವರು ಬೇರೆ ಬೇರೆ ಕಡೆ ಟ್ರಾವೆಲ್ ಮಾಡ್ತಾರೆ. ಸೊ ಕಲೆ ಮತ್ತು ಪ್ರವಾಸ ಎರಡನ್ನೂ ಮೇಳೈಸಿರುವಂತಹ ಒಂದು ಯೂಟ್ಯೂಬ್ ಪೇಜನ್ನು ಅವ್ರು ಮಾಡಿದ್ದಾರೆ. ಸುಮಾರು 9,000ಕ್ಕೂ ಹೆಚ್ಚು ಸಬ್ಸ್ಕ್ರೈಬರ್ಸ್ ಇದ್ದಾರೆ. ದಯವಿಟ್ಟು ನೀವೆಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಹಜರತ್ ಬಳಿಗಾರ್ ಅವರ ಯೂಟ್ಯೂಬ್ ಪೇಜ್ಗೆ. ಅವ್ರು ಒಳ್ಳೆ ಕಲಾವಿದ. ಸೊ ಕಲ್ತ್ಕೊಳ್ಳೋದು ಕೂಡ ಅವ್ರ ಹತ್ರ ಹೋಗಿ, ಅವ್ರ ಕೊಪ್ಪಳದವ್ರ ನಂಬರ್ ಹಾಕ್ತೀನಿ ನಾನು ಈ ವಿಡಿಯೋದಲ್ಲಿ. ಒಳ್ಳೆಯದಾಗಲಿ, ಒಳ್ಳೆ ಕಲಾವಿದರು ಬೆಳಿಬೇಕು. ಸೊ ಕೊಪ್ಪಳದ ಭಾಗದ ಕಲಾವಿದ, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸರ್. ಸರ್ ಇಂಥ ಡಿಗ್ರಿ ಓದ್ತಾ ಇದ್ದೆ, ನನಗೆ ಪರಿಚಯ ಆದಾಗ ಲೈವ್ ಸ್ಕೆಚ್ ಅಂದರೆ ನಮ್ಮ ಕೊಪ್ಪಳ ಬಸ್ ಸ್ಟ್ಯಾಂಡ್ ಹತ್ರ ಹಣ್ಣು ಮಾರೋರ್ದು ಈ ಥರದ ಅವ್ರದ್ದು ಲೈವ್ ಸ್ಕೆಚ್ ಹಿಂಗೆ ನೋಡ್ಬಿಟ್ಟು ಒಂದು ಫೋಟೋ ತಗೊಂಬರೋದು, ಕೂತ್ಕೊಂಡು ಟಕ 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 ಅಂತ ಅವ್ರು ಡ್ರಾಯಿಂಗ್ ಮಾಡೋದು, ಮಾಡ್ಬಿಟ್ಟು ಅವ್ರಿಗೆ ಹೋಗ್ಬಿಟ್ಟು ಸರ್ಪ್ರೈಸ್ ಕೊಡು, ಶಾಕಿಂಗ್ ಒಟ್ಟು ಅವ್ರಿಗೆ ಕೊಟ್ಟ ತಕ್ಷಣ ಅವ್ರಿಗೆ ವಾ ನನ್ನ ಫೋಟೋ ಅಂತ ಒಂದು ಏನೋ ಖುಷಿ ಆಗ್ತಿದ್ರು. ಸೊ ಆ ಥರದ್ದು ವೀಡಿಯೋಸ್ ಮಾಡ್ತಿದ್ದೆ, ಹಂಗಾಗಿ ಪರಿಚಯ ನಂಗೆ. ಆಮೇಲೆ ಭಾಳ ಪರಿಚಯ ಆಗಿ ತುಂಬ ಏನು ನಿಮ್ಮ ಹಿನ್ನೆಲೆ, ಏನು ನಿಮ್ಮ ಸ್ಫೂರ್ತಿ ಹೆಸರೇನು? ಹಜರತ್ ಬಳಿಗೇರ್ ಅಂತ. ಹಜರತ್ ಅಲಿ ಬಳಿಗೇರ್ ಅಂತ. ನಾನು ನಮ್ಮೂರು ಬಂದು ಗಂಗಾವತಿ, ಜಂಗಮರ ಕಲ್ಗುಡಿ ಊರು. ನಾನು ಡಿಗ್ರಿ ಎಲ್ಲ ಸ್ಟಡಿ ಬಂದು ಕೊಪ್ಪಳದಲ್ಲಿ ಮಾಡ್ತಾಯಿದ್ದೆ. ಕೊಪ್ಪಳದಲ್ಲಿ ಡಿಗ್ರಿ ಅಡ್ಮಿಷನ್ ಮಾಡಿಸಿ ಅಲ್ಲಿ ಮೂರು ವರ್ಷ ಡಿಗ್ರಿ ಕೋರ್ಸು. ಅದರಲ್ಲಿ ನನಗೆ ಯೂಟ್ಯೂಬಲ್ಲಿ ಭಾಳ ಆಸಕ್ತಿ ಇತ್ತು. ಡ್ರಾಯಿಂಗ್ ಮಾಡಬೇಕು, ಜನರಿಗೆ ಅವ್ರ ಸ್ಕೆಚ್ನ ಮಾಡಿ ಅವ್ರಿಗೆ ತೋರಿಸಿದಾಗ ಅವ್ರ ಖುಷಿನ ವೀಡಿಯೋ ಮಾಡ್ಕೊಳ್ಬೇಕು, ನೋಡ್ಬೇಕಂತ ಹೇಳಿ ಆ ಕಂಟೆಂಟ್ ಮೇಲೆ ನಾನು ತುಂಬ ವರ್ಕ್ ಮಾಡಿದೆ ಸರ್. ಒಂದು ವರ್ಷ ಎಲ್ಲ ಪ್ರಯತ್ನ ಪಟ್ಟು ಡ್ರಾಯಿಂಗ್ ಮಾಡಿ ಹಿಂಗತೆ ತುಂಬ ಅಂದರೆ ಕೆಳಗಡೆ ನೆಲದಲ್ಲಿ ಕುಂತ್ಕೊಂಡು ಹಣ್ಣು ಮಾರೋರು, ಬಸ್ ಸ್ಟ್ಯಾಂಡಲ್ಲಿ ಕುಂತ್ಕೊಂಡು ಏನೋ ಅವರು ರಿಯಾಕ್ಷನ್ ನೋಡ್ಬೇಕಂತ ಹೇಳಿ ನಾನು ಸ್ಕೆಚ್ ಮಾಡಿ ಕೊಡ್ತಾಯಿದ್ದೆ. ಹಿಂಗತ್ತೆ ನಾನು ಒಂಥರ ಒಂದು 4 ಬುಕ್ ಅದ ಸರ್. ಇದು 100 ಪೇಜು ತುಂಬ ಮಾಡಿದ್ದೀನಿ ಸರ್. ಇನ್ನು ನಾನು ಒಂದು 1000ಕ್ಕಿಂತ ಹೆಚ್ಚು ನಂತರ ಡ್ರಾಯಿಂಗ್ ಇದ್ದಾವೆ, ಮನೇಲಿದ್ದಾವೆ. ಹಾಗೆ ಜನರು ತುಂಬ ಇವಾಗ ಎಲ್ಲರಿಗೂ ಗೊತ್ತಾಗಿದೆ. ಸ್ಕೆಚ್ ಮಾಡಿ ತೋರಿಸಿ. ಸ್ಕೂಲಿಗೆ ಹೋಗಿದ್ರಾ? ಇಲ್ಲ ಸರ್, ಆರ್ಟ್ ಸ್ಕೂಲಿಗೆ ಇಲ್ಲ. ಕಲ್ತ್ರಿ? ಪ್ರೈಮರಿ ಹೈಸ್ಕೂಲಿಂದನೂ ನನಗೆ ಡ್ರಾಯಿಂಗ್ ಮಾಡೋದು ತುಂಬ ಇಂಟ್ರೆಸ್ಟ್ ಅದ್ರ ಮೇಲೆ. ಹಾಗೆ ಸ್ಕೆಚ್ ಮಾಡ್ತಾ ಲಾಕ್ಡೌನ್ ತುಂಬ ಹೆಲ್ಪ್ ಮಾಡ್ತು. ಒಂದು ವರ್ಷ ಲಾಕ್ಡೌನ್ ಆಯ್ತಲ್ಲ ಸರ್, ಅವಾಗ ತುಂಬ ಪ್ರಾಕ್ಟೀಸ್ ಮಾಡಿಕೊಂಡೆ. ಇವಾಗ ಸೇಮ್ ಹೇಗಿದ್ರೂ ಹಾಗೆ ಸ್ಕೆಚ್ ಮಾಡೋಷ್ಟು ಕಲ್ತ್ಕೊಂಡಿದ್ದೀನಿ, ಬಂದಿದೆ. ಅದ್ರ ಜೊತೆನೇ ಟ್ರಾವೆಲ್ ಕೂಡ ಶುರು ಮಾಡಿದ್ದೀನಿ ಸರ್. ನಾನು ಎಲ್ಲೆಲ್ಲಿ ಹೊಸ ಜಾಗಗಳನ್ನ ನೋಡ್ತೀನಿ, ಅಲ್ಲಿ ಹೊಸ ಜನರ ಮುಖಗಳನ್ನು ನೋಡಿ ಅವ್ರು ಸ್ಕೆಚ್ ಮಾಡಿ ಅಲ್ಲಿ ಕೊಡೋದು, ಅದು ನನ್ನ ಫುಲ್ ಇವಾಗ ಚೆನ್ನಾಗಿದೆ ಸರ್. ಎಲ್ಲ ರೊಟ್ಟಿ ಸಂಪಾದನೆ ಮಾಡೋಕೆ ಏನು ಮಾಡ್ತೀಯ ಸರ್? ನಾನು ಪೇಮೆಂಟ್ಸ್ ಸ್ಕೆಚ್ ಮಾಡ್ತೀನಿ ಸರ್. ಓ ಹೌದು. ನನ್ನ ಹತ್ರ ಆರ್ಡ್ರ್ ಬರ್ತವೆ. ಇನ್ಸ್ಟಾಗ್ರಾಮಲ್ಲಿ ತುಂಬ ಜನ ನೋಡ್ತಿದ್ದಾರೆ. ಅವರು ಆರ್ಡ್ರ್ ಕೊಡ್ತಾರೆ ಡೈರೆಕ್ಟಾಗಿ. ಮ್ಯಾರೇಜು ಫಂಕ್ಷನ್ ಮತ್ತೇನಾದರೂ ಬರ್ತಡೇ ಇದ್ದಾಗ ಅವರು ನಮಗೆ ಆರ್ಡ್ರ್ ಕೊಡ್ತಾರೆ, ನಾನು ಮಾಡಿಕೊಟ್ಬಿಡ್ತೀನಿ. ಇದೇ ಸ್ವಲ್ಪ ಇನ್ಕಮ್. ಸೊ ಇದು ಫುಲ್ ಟೈಮ್ ಮಾಡ್ತಿದ್ರಿ? ಫುಲ್ ಟೈಮ್ ಇಲ್ಲ, ಹಂಗೆ ಮಾಡ್ತಾಯಿದ್ದೀನಿ ಸೈಡ್. ಬೇರೆ ಜಾಬ್ ಏನು ಮಾಡ್ತಾ ಇಲ್ಲ? ಜಾಬ್ ಇಲ್ಲ ನಂದು, ಜಾಬ್ ಇಲ್ಲ. ಎಷ್ಟು ಏಜು ಇವಾಗ? 24. ಡಿಗ್ರಿ ಆಗಬೇಕು ಅಂತಿದ್ದೀರಾ? ಇದು ಇದೇ ಕಲೆನ ಇನ್ನೂ ತುಂಬ ದೊಡ್ಡದಾಗಿ ತೊಗೊಂಡು ಹೋಗ್ಬೇಕಂತ ಆರ್ಟಲ್ಲಿ. ಮತ್ತು ಇನ್ಸ್ಟಾಗ್ರಾಮು ಮತ್ತು ಯೂಟ್ಯೂಬ್ ಚಾನಲಲ್ಲಿ ವೀಡಿಯೋ ಮಾಡಬೇಕು, ಟ್ರಾವೆಲ್ ನೋಡಬೇಕು, ದೇಶ ನೋಡಬೇಕಂತ ಅದು ತಲೆಯಲ್ಲಿದೆ. ಓಕೆ. ಹೊಸ ತೋರಿಸ್ಬೇಕು ಜನಕ್ಕೆ ಅಂತ ಹೇಳಿ. ಸೂಪರ್. ಎಲ್ಲೋ ಡ್ರಾಪ್ ತೊಗೊಂಡು ಕಾಶ್ಮೀರ ಗಂಟೆ ಹೋಗಿದ್ರಂತೆ? ಲಡಾಖ್ ಹೋಗಿದೆ ಸರ್. ಲಡಾಖ್ ಹೇಳಿ, ಅನುಭವ ಹೇಳಿ. 3 ತಿಂಗಳ ಹಿಂದ್ಗಡೆ ಹೋಗಿದ್ದೆ ಲಡಾಖಿಗೆ. ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ಕೊಪ್ಪಳ ಗಂಗಾವತಿ ಭತ್ತದ ನಾಡಿಂದ ಲೇಗ್ ಹೋಗ್ಬೇಕಂತ ಇತ್ತು ಸಿಟಿಗೆ. ಅದು ಎಲ್ಲರೂ ಹೋಗ್ತಾರೆ ಟ್ರೈನಲ್ಲಿ, ಫ್ಲೈಟು, ಟ್ರೈನು, ಕಾರ್ ತೊಗೊಂಡು ದುಡ್ಡಿರೋರು. ನಮ್ಮ ಹತ್ರ ಬೈಕ್ ಇಲ್ಲ, ನಡ್ಕೊತ ಹೋಗೋದು ಬೇಡ, ಲಿಫ್ಟ್ ಕೇಳ್ಕೊತ ಹೋಗೋಣ ಅಂತ ಅಂದ್ಕೊಂಡೆ. ಆಮೇಲೆ ನಾನು ಜರ್ನಿ ಸ್ಟಾರ್ಟ್ ಮಾಡಿದೆ ಸರ್. ಕರ್ನಾಟಕದಿಂದ ನಾನು ಬಿಜಾಪುರ್ಗೆ ಹೋದೆ. ಇಲ್ಲಿಂದ ಟ್ರೈನ್ ತೊಗೊಂಡು ಬಿಜಾಪುರಿಂದ ಒಂದು ದೊಡ್ಡ ಬ್ಯಾಗ್ ಹಾಕ್ಕೊಂಡು ಫೋನ್ ಹಿಡ್ಕೊಂಡು ಹೋಗಿ ಶುರು ಮಾಡಿದೆ ಜರ್ನಿನ. 25 ದಿನ ಜರ್ನಿ ನಂದು ಆಯ್ತು ಸರ್. ಲೇಗ್ ಹೋಗೋಕ್ಕೆ 25 ದಿನಕ್ಕೆ ನಾನು ಲೇ ಸಿಟಿಗಲ್ಲಿ ಇದ್ದೆ. ಟ್ರಾವೆಲಿಗೆ ಖರ್ಚಿಲ್ಲ ಸರ್, ಊಟಕ್ಕೆ ನಾನು ಖರ್ಚು ಮಾಡ್ಕೊಳ್ತಾ ಇದ್ದೆ. ಒಂದು ಹೈವೇ ಎಷ್ಟು ಡ್ರಾಪ್ ತೊಗೊಂಡ್ರಿ? ಲೆಕ್ಕನೇ ಇಲ್ಲ ಸರ್ ಎಷ್ಟು ತೊಗೊಂಡಿದ್ದೇನೆ ಅಂತ ನಾನು ಎಣಿಸಿಲ್ಲ. ತುಂಬ ಲಾರಿಗಳನ್ನ, ಟ್ರಕ್ಗಳನ್ನು, ಬೈಕ್ಗಳನ್ನು, ಭಾಳ ಡ್ರಾಪ್ಸ್ ಸಿಕ್ಕರು. ತುಂಬ ಹೆಲ್ಪ್ ಮಾಡಿದ್ರು ಜನ ನನಗೆ. ಕೆಲವೊಂದು ಸ್ಟೇಟಲ್ಲಿ, ಆಮೇಲೆ ಮಹಾರಾಷ್ಟ್ರ, ಮಧ್ಯಪ್ರದೇಶ, ರಾಜಸ್ಥಾನ, ಪಂಜಾಬು, ಚಂಡೀಗಢ, ಆಮೇಲೆ ಜಮ್ಮು ಬಂದರೆ ಶ್ರೀನಗರ, ಸೋನಮಾರ್ಗು, ಕಾರ್ಗಿಲ್ಲು, ಆಮೇಲೆ ಒಂದು ರೌಂಡ್ ಮ್ಯಾಪ್ ಹಾಕ್ಕೊಂಡಿದ್ದೆ ಸರ್. ಸ್ಟೇ ಎಲ್ಲ ಹೋದೆ. ಕೆಲವೊಂದು ಹತ್ರ ತುಂಬ ಕಷ್ಟಗಳಾಗ್ತಾಯಿತ್ತು. ತುಂಬ ಬ್ಯಾಗ್ ನಂದು 20 kg ಸರ್ ಬ್ಯಾಗ್ ಎಲ್ಲ ತೊಗೊಂಡಿದ್ದೆ. ಟೆಂಟಿಂದ ಹಿಡ್ದು ಎಲ್ಲನೂ ಅದು ಹಾಕ್ಕೊಂಡು ಹೋಗ್ತಾಯಿದ್ದೆ. ಫೈನಲಿ ನನ್ನ ಜರ್ನಿ ಮುಟ್ಟು ಬಂದೆ ಸರ್. ಬರಬೇಕಾದ್ರೆ ಟ್ರೈನಲ್ಲಿ ಬಂದೆ. ಲೇಯಿಂದ ಜಮ್ಮುಗೆ ಇದಿದೆ, ಗಾಡಿಗಳು ಹೋಗುತ್ತೆ, ಕಾರ್ ಇರುತ್ತೆ. ಜಮ್ಮುವಿಂದ ದೆಹಲಿ ಟು ಕೊಪ್ಪಳ ಟ್ರೈನ್ ಸರ್. ಎಷ್ಟು ವೆಹಿಕಲ್ ಡ್ರಾಪ್ ತೊಗೊಂಡಿದ್ದೀರಾ? ನನಗನ್ಸಿದಂಗೆ ಒಂದು 100 ಮೇಲೆ ಆಗಿರುತ್ತೆ. ಯಾವ ಲಾರಿಗಳು ಸರ್.
2,000 ಕಿಲೋಮೀಟ್ರ್ ಜಾಸ್ತಿ ಆಗುತ್ತೆ. ಹತ್ತತ್ರ 3,000 ಕಿಲೋಮೀಟ್ರ್ ಇಲ್ಲಿಂದ. ಒಂದು 50 ಕಿಲೋಮೀಟ್ರು, 20 ಕಿಲೋಮೀಟ್ರು, 10 ಕಿಲೋಮೀಟ್ರ್, 1 ಕಿಲೋಮೀಟ್ರ್ ಕೂಡ ಕೊಟ್ಟಿದ್ದಾರೆ ನನಗೆ ಒಂದೊಂದು. ಹಂಗತ್ತೆ ಅಂದ್ರೆ ಒಂದು 100 ಮೇಲೆ ಆಗಿರುತ್ತೆ ನನಗೆ ಅನಿಸಿದಂಗೆ. ಒಂದೊಂದು ಮರೆಯಲಾರದ ಘಟನೆಗಳು ಡ್ರಾಪ್ ತಗೊಳ್ಳುವಾಗ ಆಗಿದೆ ಸರ್. ಹೇಳಿ, ಕೆಲವು ಇನ್ಸಿಡೆಂಟ್ ಹೇಳಿ. ಪಂಜಾಬ್ ಚಂಡೀಗಢಲ್ಲಿ ಒಬ್ಬರು ಅಂಕಲ್ಲು, ನಾನು ಲಿಫ್ಟ್ ತೊಗೊಂಡೆ, ಅವ್ರು ಕೊಟ್ಟರು. ಆಮೇಲೆ ನನಗೆ ಅವ್ರು ಚೆನ್ನಾಗಿ ಮಾತಾಡಿ ಟೀ ಕೂಡ ಕೆಳಗೆ ಇಳಿಸ್ತಾರೆ. ಕೆಳಗೆ ಇಳಿದ್ವಿ. ಆವಾಗ ನನಗೆ ಇಷ್ಟಕ್ಕೊಂದು ಬಿಸ್ಕೆಟ್ ಪ್ಯಾಕು ತಿನ್ನೋಕ್ಕೆ. ನಾನು ವಾಪಸ್ ಜರ್ನಿ ಮುಗಿಸ್ಕೊಂಡು ಬರೋವರೆಗೂ ನನ್ನ ಹತ್ರ ಇತ್ತು. ಅಷ್ಟು ನನಗೆ ಕೊಟ್ಟಿದ್ದರು. ನಾನು ಯಾರಂತ ಗೊತ್ತೇ ಇಲ್ಲ, ಜಸ್ಟ್ ಪರಿಚಯ ಆಗಿರೋದು ಮಾತ್ರ. ಆ ವ್ಯಕ್ತಿಗೆ ಏನೋ ಗೊತ್ತಿಲ್ಲ, ಅಷ್ಟು ತುಂಬ ನನಗೆ ಬಿಸ್ಕೆಟ್ ಪ್ಯಾಕು, ಕುರುಕುರು ಏನೇನೋ ಕೊಟ್ಟು ಕಳಿಸಿದ್ರಲ್ಲ, ಭಾಳ ಖುಷಿ ಆಯ್ತು ಸರ್. ನಂಗೆ ತುಂಬ ಸೇಫಾಗಿ ಕರ್ಕೊಂಡೋಗಿ ನನಗೆ ಚಂಡೀಗಢಲ್ಲಿ ಬಿಟ್ಟರು ಅವರು. ತುಂಬ ಒಳ್ಳೆಯ ಜನರು ಸಿಕ್ಕರು ಜರ್ನಿಯಲ್ಲಿ. ಬೈದಿದ್ದಾರೆ ಸರ್. ಬೈದಿಲ್ಲ. ಲಿಫ್ಟ್ ಕೊಡ್ತಾಯಿದ್ದೀನಿ. ಲಿಫ್ಟ್ ಕೇಳಿದಾಗ ಪುಕ್ಕಟ್ ಅಂತ ಹೇಳ್ತಾಯಿದ್ರು. ನನ್ನ ಹತ್ರ ನಾನು ಬೋರ್ಡಿತ್ತು ಸರ್ ಅಂದು ಲಿಫ್ಟ್ ಪ್ಲೀಸ್ ಅಂತೇಳಿ. ಹಿಂಗೆ ಕೇಳಿದಾಗ ದುಡ್ಡು ಕೊಡಲ್ಲ ಸರ್, ನಾನು ಹಂಗೆ ತಂದು ಹೋಗ್ತೀರಾ ಅಂತ ಕೇಳಿದೆ. ಪುಕ್ಕಟ್ ಅಂತಂದ್ರು. ಪುಕ್ಸೆಟಲ್ಲಿ ಲಿಫ್ಟ್ ಕೊಡಲ್ಲ ನಾನು ಅಂತ ಅಂದರು. ಬೈದು ಸರಿ ಬಿಡು, ಓಕೆ ಹೋಗಿ ಪರವಾಗಿಲ್ಲ ಅಂತ ಹೇಳಿ ಅದೇ ಆಗುತ್ತೆ. ಆಗಿದೆ ತುಂಬಾ. ಯಾರನ್ನ ಕಳ್ತನ ದರೋಡೆ ಮಾಡೋಕ್ಕೆ ಟ್ರೈ ಮಾಡಿದ್ದು? ಆ ಥರ ಏನೂ ಆಗಿಲ್ಲ ಸರ್. ನಾನು ತುಂಬ ಜೋಪಾನ ಎಲ್ಲ ನನ್ನ ಬ್ಯಾಗ್ ಎಲ್ಲ ಹಿಡ್ಕೊಂಡೇ ಮಲ್ಕೊತಾ ಇದ್ದೆ ರಾತ್ರಿ. ನಿಜ ಹೇಳ್ಬೇಕಂದ್ರೆ 25 ಸರಿಯಾಗಿ ನಿದ್ದೆ ಮಾಡಿಲ್ಲ ಸರ್. ಅವಾಗ ಎಲ್ಲನೂ ಬ್ಯಾಗ್ ಗಟ್ಟಿ ಹಿಡ್ಕೊಂಡೇ ಮಲ್ಕೊತಾ ಇದ್ದೆ ರಾತ್ರಿ. ಬಸ್ ಸ್ಟ್ಯಾಂಡ್ ಹತ್ರ, ರೈಲ್ವೆ ಸ್ಟೇಷನ್ ಹತ್ರ, ದೇವಸ್ಥಾನ ಹತ್ರ ಹೊರಗಡೆ ಮಲ್ಕೊಂಡಿದ್ದೀನಿ. ಏನು ಕಲ್ತ್ರಿ ಈ ಜರ್ನಿಯಲ್ಲಿ? ತುಂಬ ಕಲ್ತಿದ್ದೀನಿ ಸರ್. ಜನರು ಹೇಗಿರ್ತಾರೆ, ಯಾರ ಜೊತೆ ಹೇಗೆ ಮಾತಾಡಬೇಕು ಅಂತ, ಯಾವ್ಯಾವ ಥರ ಜನರು ಇರ್ತಾರೆ ಅನ್ನೋದು ಈ ಜರ್ನಿಯಲ್ಲಿ ಗೊತ್ತಾಯಿತು. ನಮ್ಮ ರಾಜ್ಯಗಳು ಬಿಟ್ಟು ಹೋದಾಗ ಆ ರಾಜ್ಯದಲ್ಲಿ ಹೇಗಿರ್ಬೇಕಂತ ಗೊತ್ತಾಯಿತು. ಅಲ್ಲಿ ಜನರು ಹೇಗಿರ್ತಾರೆ ಅವ್ರ ಬಗ್ಗೆ ಒಂದು ಲೆವೆಲ್ಗೆ ಜೀವನ ಅಂದರೆ ಏನಂತ ಗೊತ್ತಾಯಿತು. ಇದು ಚೆನ್ನಾಗಿ ದುಡ್ಡಿರೋರು ಕಾರಲ್ಲಿ ಹೋಗ್ತಾ ಇರ್ತಾರಲ್ಲ, ಅವ್ರಿಗೆ ಗೊತ್ತಿರೋ ಈ ಎಕ್ಸ್ಪೀರಿಯೆನ್ಸ್ ಅವ್ರು ಮಾಡಿರಲ್ಲ, ನಮ್ಮಂಥವ್ರಿಗೆ ಚೆನ್ನಾಗಿ ಅನಿಸ್ತು. ಮಾಡ್ತೀನಿ ಸರ್, ಟ್ರಾವೆಲ್ ಮಾಡ್ತೀನಿ. ದುಡ್ಡಿಲ್ಲ ಅಂದರೂ ಟ್ರಾವೆಲ್ ಮಾಡ್ಬೋದು ಅಂತ ಎಕ್ಸಾಂಪಲ್ ಇದಂತ. ಒಳ್ಳೇದಾಗಲಿ. ನಮ್ಮ ಬಳಿಗಾರ್ ಅವ್ರಿಗೆ. ಥ್ಯಾಂಕ್ ಯು ಸರ್. ಬಳಿಗಾರ್, ವಿನೋದ್ ಬಳಿಗಾರ್. ಹಜರತ್ ಬಳಿಗಾರ್. ನೀವು ಅಣ್ಣ ತಮ್ಮಂದ್ರ? ಇಲ್ಲ ಸರ್. ಅಥವಾ ಒಂದೇ ಸರ್ನೇಮ್ ಅಂತ ಫಿಕ್ಸ್ ಆಗ್ಬಿಟ್ಟಿದೆ? ಒಂದೇ ಸರ್ನೇಮ್ ಅಂತ ಇದಾಗಿದೆ ಅಷ್ಟೇ. ಹಜರತ್ ಬಳಿಗಾರ್ ಅವ್ರಿಗೆ ಒಳ್ಳೇದಾಗಲಿ. ಅವ್ರ ವಿಡಿಯೋ ಇದೆ ಅವ್ರ ಯೂಟ್ಯೂಬ್ ಚಾನಲಲ್ಲಿ. ಸೊ ಅವ್ರ ಯೂಟ್ಯೂಬ್ ಚಾನಲ್ ಹೆಸರು ಹಜರತ್ ಬಳಿಗಾರ್ ಆರ್ಟ್ ಆ್ಯಂಡ್ ಟ್ರಾವೆಲ್ ಅಂತ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಆ ವಿಡಿಯೋ ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು. ಅಂದರೆ ಜೀವನ ನಾವು ಅಂದ್ಕೊಂಡಂಗಲ್ಲ. ಜೇಬು ತುಂಬ ದುಡ್ಡಿದ್ರೆ ಜೀವನ ಅಂತಾರೆ. ಏನು ಇಲ್ಲದೇ ಇರೋ ಜೀವನ ಮಾಡ್ಬೋದು, ಇಡೀ ದೇಶ ನೋಡ್ಕೊಂಡ್ಬರ್ಬೋದು ಅಂತ ಪ್ರೂವ್ ಮಾಡಿದ್ದಾರೆ. ಒಳ್ಳೇದಾಗಲಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್.